ಮೋದಿ ಟ್ರಂಪ್ ಭೇಟಿ ಮತ್ತು ಪತ್ರಕರ್ತರ ಪ್ರಶ್ನೆಗಳ ವಿವಾದ. ಫಸ್ಟ್ ಕನ್ನಡದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀದುರ್ಗ. ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಧ್ಯಮಗಳ ಮುಂದೆ ಬಂದು ಪತ್ರಕರ್ತರ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರಿಸುವುದಿಲ್ಲ ಅನ್ನುವ ಮಾತು ನೀವು ಆಗಾಗ ಕೇಳ್ತಿರ್ತೀರಾ. ಆದರೆ ಇತ್ತೀಚೆಗೆ ನಡೆದ ಒಂದು ಅಂತಾರಾಷ್ಟ್ರೀಯ ಸಭೆಯಲ್ಲಿ ನಡೆದ ಆಘಾತಕಾರಿ ಘಟನೆಯೊಂದನ್ನ ಭಾರತದಲ್ಲಿನ ಅಮೆರಿಕದ ರಾಯಭಾರಿಯೇ ಸ್ವತಃ ಬಹಿರಂಗಪಡಿಸಿದ್ದಾರೆ. ಹೌದು, ಪ್ರಧಾನಿ ಮೋದಿ ಮತ್ತು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭೇಟಿಯಾದಾಗ ದಯವಿಟ್ಟು ಪತ್ರಕರ್ತರು ಯಾವುದೇ ಪ್ರಶ್ನೆ ಕೇಳದಂತೆ ನೋಡಿಕೊಳ್ಳಿ ಅಂತ ಭಾರತ ಸರ್ಕಾರ ಅಮೆರಿಕಕ್ಕೆ ಮೊದಲೇ ಮನವಿ ಮಾಡಿತ್ತಂತೆ. ಆದರೆ ಅಲ್ಲಿ ಆಮೇಲೆ ನಡೆದಿದ್ದೇ ಬೇರೆ. ಅಷ್ಟಕ್ಕೂ ಆ ಸಭೆಯಲ್ಲಿ ಏನಾಯ್ತು? ನಾರ್ವೆ, ನೆದರ್ಲ್ಯಾಂಡ್, ನ್ಯೂಜಿಲೆಂಡ್ ದೇಶಗಳಲ್ಲೂ ಪ್ರಧಾನಿ ಮೋದಿಯವರ ಪ್ರೆಸ್ ಮೀಟ್ ಬಗ್ಗೆ ಏನೆಲ್ಲ ಚರ್ಚೆಗಳು ನಡೀತಿವೆ ಎಲ್ಲವನ್ನ ವಿವರವಾಗಿ ಈ ವಿಡಿಯೋದಲ್ಲಿ ಹೇಳ್ತೀವಿ. ಕೊನೆಯವರೆಗೂ ನೋಡಿ. ಆದ್ರೆ ಅದಕ್ಕೂ ಮೊದಲು ನೀವೇನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ವಿಚಾರಕ್ಕೆ ಬರೋಣ. ಜೂನ್ 17ರಂದು ಫ್ರಾನ್ಸ್ನ ಎವಿಯನ್ ಲೆ ಬೆನ್ ಅನ್ನುವ ಸುಂದರ ಜಾಗದಲ್ಲಿ G7 ಶೃಂಗಸಭೆ ನಡೆದಿತ್ತು. ಈ ಸಭೆಯ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಡುವೆ ಮಹತ್ವದ ದ್ವಿಪಕ್ಷೀಯ ಭೇಟಿ ನಿಗದಿಯಾಗಿತ್ತು. ಈ ಸಭೆ ಶುರುವಾಗೋಕೆ ಮುಂಚೆ ಭಾರತದ ವಿದೇಶಾಂಗ ಸಚಿವಾಲಯ ಅಮೆರಿಕದ ಅಧಿಕಾರಿಗಳಿಗೆ ಒಂದು ಸ್ಪಷ್ಟ ಮನವಿ ಮಾಡಿತ್ತು. ಅದೇನಪ್ಪ ಅಂದ್ರೆ, ಇಬ್ಬರು ನಾಯಕರು ಮಾಧ್ಯಮದ ಮುಂದೆ ಬಂದು ಮಾತನಾಡಬಹುದು, ಆದರೆ ಪತ್ರಕರ್ತರಿಗೆ ಯಾವುದೇ ಪ್ರಶ್ನೆ ಕೇಳೋಕೆ ಅವಕಾಶ ಕೊಡಬಾರದು. ನಾಯಕರು ಪ್ರಶ್ನೆಗಳಿಗೆ ಉತ್ತರಿಸುವ ಅಗತ್ಯವಿಲ್ಲ ಅಂತ ಭಾರತ ಮೊದಲೇ ಷರತ್ತು ಹಾಕಿತ್ತು. ಈ ಇಡೀ ವಿಷಯವನ್ನ ಭಾರತದಲ್ಲಿರುವ ಅಮೆರಿಕದ ರಾಯಭಾರಿ ಸರ್ಜಿಯೋ ಗೋರ್ ಅವರು ಭಾನುವಾರ ನವದೆಹಲಿಯಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಓಪನ್ ಆಗಿ ಹೇಳಿದ್ದಾರೆ. ರಾಯಭಾರಿ ಸರ್ಜಿಯೋ ಗೋರ್ ಅವರು ಈ ವಿಷಯವನ್ನ ಟ್ರಂಪ್ ಗಮನಕ್ಕೆ ತಂದಾಗ ಭಾರತದ ಅಧಿಕಾರಿಗಳು ಯಾವುದೇ ಪ್ರಶ್ನೋತ್ತರ ಬೇಡ ಅಂತಿದ್ದಾರೆ ಅಂತ ಹೇಳಿದ್ರು. ಟ್ರಂಪ್ ಕೂಡ ಮೊದಲು ಸರಿ ಆಯ್ತು ಅಂತ ಒಪ್ಪಿಕೊಂಡಿದ್ರು. ಆದ್ರೆ ಅಸಲಿ ಟ್ವಿಸ್ಟ್ ಸಿಕ್ಕಿದ್ದೇ ಆಮೇಲೆ. ಮೋದಿ ಮತ್ತು ಟ್ರಂಪ್ ಸಭೆ ಶುರುವಾಗಿ ಮಾಧ್ಯಮದವರು ಒಳಗೆ ಬಂದ ತಕ್ಷಣವೇ ಟ್ರಂಪ್ ತಮ್ಮ ಎಂದಿನ ಶೈಲಿಯಲ್ಲಿ ಪತ್ರಕರ್ತರ ಕಡೆ ನೋಡಿ ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆಗಳಿವೆ ಅಂತ ತಾವೇ ಕೇಳಿಬಿಟ್ರು. ಅಷ್ಟೇ, ಭಾರತದ ಅಧಿಕಾರಿಗಳು ಪ್ಲಾನ್ ಮಾಡಿದ್ದೆಲ್ಲ ಉಲ್ಟಾ ಆಯ್ತು. ಅಲ್ಲಿಂದ ಸತತವಾಗಿ ಸುಮಾರು 45 ನಿಮಿಷಗಳ ಕಾಲ ಪತ್ರಕರ್ತರ ಪ್ರಶ್ನೆಗಳು ಮತ್ತು ನಾಯಕರ ಉತ್ತರಗಳ ಸಂವಾದ ನಡೆಯಿತು. ಅಮೆರಿಕದ ರಾಯಭಾರಿ ಈ ವಿಚಾರವನ್ನ ಈಗ ಬಹಿರಂಗಪಡಿಸಿರೋದು ದೊಡ್ಡ ಸಂಚಲನ ಮೂಡಿಸಿದೆ. ಇದು ಬರೀ ಫ್ರಾನ್ಸ್ನಲ್ಲಿ ಮಾತ್ರ ನಡೆದಿದ್ದಲ್ಲ. ಪ್ರಧಾನಿ ಮೋದಿ ಅವರು ವಿದೇಶ ಪ್ರವಾಸಗಳಲ್ಲೂ ಪತ್ರಕರ್ತರ ಪ್ರಶ್ನೆಗಳನ್ನ ಎದುರಿಸಲ್ಲ ಅನ್ನುವ ಚರ್ಚೆ ಇತ್ತೀಚೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಜೋರಾಗಿ ನಡೀತಿದೆ. ಇದಕ್ಕೆ ಸಾಕ್ಷಿ ಮೇ 18ರಂದು ನಾರ್ವೆಯ ಓಸ್ಲೋದಲ್ಲಿ ನಡೆದ ಘಟನೆ. ಅಲ್ಲಿ ಪ್ರಧಾನಿ ಮೋದಿ ಮತ್ತು ನಾರ್ವೆ ಪ್ರಧಾನಿ ಜೋನಾಸ್ ಗ್ರಹ ಸ್ಟೋರ್ ಭೇಟಿಯಾಗಿದ್ರು. ಇಬ್ಬರು ಮಾಧ್ಯಮಗಳ ಮುಂದೆ ತಮ್ಮ ಹೇಳಿಕೆಗಳನ್ನ ಓದಿ ಮುಗಿಸಿದ್ರು. ಆ ಸಮಯದಲ್ಲಿ ನಾರ್ವೆಯ ಹಿರಿಯ ಪತ್ರಕರ್ತೆ ಹೆಲ್ಲೆಲಿಂಗ್ ಅವರು ದಯವಿಟ್ಟು ನಮಗೆ ಪ್ರಶ್ನೆ ಕೇಳೋಕೆ ಅವಕಾಶ ಕೊಡಿ ಅಂತ ವಿನಂತಿ ಮಾಡಿದ್ರು. ಆದ್ರೆ ಪ್ರಧಾನಿ ಮೋದಿ ಅವರು ಆ ಪ್ರಶ್ನೆಗಳಿಗೆ ಉತ್ತರಿಸದೆ ಮುಖ ತಿರುಗಿಸಿ ಅಲ್ಲಿಂದ ಹೊರಟು ಹೋದ್ರು. ಇದರಿಂದ ಬೇಸರಗೊಂಡ ಪತ್ರಕರ್ತೆ ಹೆಲ್ಲೆಲಿಂಗ್ ಸೋಷಿಯಲ್ ಮೀಡಿಯಾ ಎಕ್ಸ್ ನಲ್ಲಿ ಪೋಸ್ಟ್ ಹಾಕಿ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕದಲ್ಲಿ ನಾರ್ವೆ ದೇಶ ಮೊದಲ ಸ್ಥಾನದಲ್ಲಿದ್ರೆ ಭಾರತ 157ನೇ ಸ್ಥಾನದಲ್ಲಿದೆ ಅಂತ ನೇರವಾಗಿ ಟೀಕೆ ಮಾಡಿದ್ರು. ಇದೇ ರೀತಿಯ ಪರಿಸ್ಥಿತಿ ಮೇ 16ರಂದು ನೆದರ್ಲ್ಯಾಂಡ್ ನಲ್ಲೂ ಎದುರಾಗಿತ್ತು. ಪ್ರಧಾನಿ ಮೋದಿ ಹಾಗೂ ಅಲ್ಲಿನ ಪ್ರಧಾನಿ ರಾಬ್ ಜೆಟ್ಟನ್ ಭೇಟಿಯಾದಾಗ ಡಿ ವೋಕ್ಸ್ ಕ್ರಾಂಟ್ ಪತ್ರಿಕೆಯ ಪತ್ರಕರ್ತ ಅಶ್ವಂತ್ ನಂದರಾಮ್ ಅವರು ವಿದೇಶಾಂಗ ಅಧಿಕಾರಿಗಳನ್ನ ನೇರವಾಗಿ ಪ್ರಶ್ನಿಸಿದ್ರು. ನಮ್ಮ ನೆದರ್ಲ್ಯಾಂಡ್ ನಲ್ಲಿ ಪ್ರಧಾನಿಗಳು ಭೇಟಿಯಾದಾಗ ಪತ್ರಕರ್ತರ ಪ್ರಶ್ನೆಗಳಿಗೆ ಉತ್ತರಿಸುವುದು ನಮ್ಮ ಸಂಪ್ರದಾಯ. ಆದ್ರೆ ಭಾರತದಲ್ಲಿ ಯಾಕೆ ಹೀಗೆ ಪ್ರಶ್ನೆ ಕೇಳೋಕೆ ಬಿಡಲ್ಲ ಅಂತ ಮುಖಕ್ಕೆ ಹೊಡೆದ ಹಾಗೆ ಕೇಳಿದ್ರು. ಇನ್ನು ಜುಲೈ 11ರಂದು ನ್ಯೂಜಿಲೆಂಡ್ನ ಆಕ್ಲೆಂಡ್ ನಲ್ಲಿ ಸುದ್ದಿಗೋಷ್ಠಿ ನಡೆದಾಗಲೂ ಇದೇ ಪ್ರಶ್ನೆ ಎದುರಾಗಿತ್ತು. ಮೋದಿಯವರು ಯಾಕೆ ಪತ್ರಿಕಾಗೋಷ್ಠಿ ಮಾಡಲ್ಲ ಅಂತ ಕೇಳಿದ್ದಕ್ಕೆ ನಮ್ಮ ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ರುದ್ರೇಂದ್ರ ಟಂಡನ್ ಅವರು ಒಂದು ವಿಚಿತ್ರ ಉತ್ತರ ಕೊಟ್ಟರು. ಪ್ರಧಾನಿ ಮೋದಿ ಅವರು ಭಾರತದ ಹಳ್ಳಿಯ ಮತದಾರರ ಜೊತೆ ನೇರವಾಗಿ ಸಂಪರ್ಕ ಸಾಧಿಸುವ ಕಲೆಯನ್ನು ಕರಗತ ಮಾಡಿಕೊಂಡಿದ್ದಾರೆ ಅಂತ ಸಮರ್ಥನೆ ಮಾಡಿಕೊಂಡ್ರು. ಇನ್ನು ಮತ್ತೆ ಜೂನ್ 17ರ ಮೋದಿ ಟ್ರಂಪ್ ಭೇಟಿಗೆ ಬರೋಣ. ಅಲ್ಲಿ ಕೇವಲ ಮಾಧ್ಯಮಗಳ ವಿಷಯ ಮಾತ್ರವಲ್ಲ, ಬೇರೆ ಗಂಭೀರ ವಿಚಾರಗಳು ಚರ್ಚೆಗೆ ಬಂದಿದ್ವು.
ಇರಾನ್ ಮತ್ತು ಅಮೆರಿಕ ನಡುವಿನ ಸಂಘರ್ಷದ ಸಂದರ್ಭದಲ್ಲಿ ವಾಣಿಜ್ಯ ಹಡಗಿನ ಮೇಲೆ ದಾಳಿ ನಡೆದು ಭಾರತೀಯ ನಾವಿಕರು ಸಾವನ್ನಪ್ಪಿದ ಘಟನೆಯನ್ನ ಮೋದಿ ಪ್ರಸ್ತಾಪಿಸಿದ್ರು. ಯುದ್ಧದ ಸಮಯದಲ್ಲಿ ನಾಗರಿಕ ನಾವಿಕರ ಸುರಕ್ಷತೆ ಮತ್ತು ಭದ್ರತೆ ಕಾಪಾಡೋದು ತುಂಬಾ ಮುಖ್ಯ ಅಂತ ಮೋದಿ ಒತ್ತಿ ಹೇಳಿದ್ರು. ಆದ್ರೆ ಟ್ರಂಪ್ ಮಾತ್ರ ನಾವಿಕರ ಕೆಲಸವೇ ಒಂದು ಕಠಿಣವಾದ ವೃತ್ತಿ ಅಂತ ಹೇಳಿ ಆ ಘಟನೆಗೆ ಅಷ್ಟೇನು ಪ್ರಾಮುಖ್ಯತೆ ಕೊಡದೆ ಲಘುವಾಗಿ ತಳ್ಳಿ ಹಾಕಿದ್ರು. ಆದ್ರೆ ಇದೇ ವೇಳೆ ಭಾರತದ ಪರವಾಗಿ ನಿಂತ ಟ್ರಂಪ್ ಭಾರತದ ಮೇಲೆ ಯಾವುದೇ ದೇಶದಿಂದ ದಾಳಿ ನಡೆಸಿದ್ರು ಅಮೆರಿಕ ಭಾರತದ ಬೆಂಬಲಕ್ಕೆ ನಿಲ್ಲುತ್ತೆ ಅನ್ನುವ ಭರವಸೆ ಕೊಟ್ರು. ಜೊತೆಗೆ ಭಾರತ ಮತ್ತು ಅಮೆರಿಕ ನಡುವಿನ ಮಹತ್ವದ ವ್ಯಾಪಾರ ಒಪ್ಪಂದ ಅಂತಿಮ ಹಂತದಲ್ಲಿದ್ದು ಶೀಘ್ರದಲ್ಲೇ ಸಹಿ ಬೀಳಲಿದೆ ಅಂತಲೂ ತಿಳಿಸಿದ್ರು. ಒಟ್ಟಾರೆಯಾಗಿ ನೋಡಿದ್ರೆ ಪ್ರಧಾನಿ ಮೋದಿ ಅವರ ವಿದೇಶ ಪ್ರವಾಸಗಳಲ್ಲಿ ಪತ್ರಿಕಾಗೋಷ್ಠಿ ಮತ್ತು ಪ್ರಶ್ನೋತ್ತರಗಳ ವಿಚಾರ ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲಿ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣವಾಗಿದೆ. ಅಮೆರಿಕದ ರಾಯಭಾರಿ ನೀಡಿರುವ ಈ ಹೇಳಿಕೆ ಈಗ ರಾಜಕೀಯ ವಲಯದಲ್ಲೂ ಭಾರೀ ಸಂಚಲನ ಸೃಷ್ಟಿಸಿದೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಪ್ರಜಾಪ್ರಭುತ್ವದಲ್ಲಿ ನಾಯಕರು ಪತ್ರಕರ್ತರ ಪ್ರಶ್ನೆಗಳನ್ನು ನೇರವಾಗಿ ಎದುರಿಸಬೇಕಾ ಅಥವಾ ನೇರ ಜನಸಂಪರ್ಕವೇ ಸಾಕೆ? ನಿಮ್ಮ ಅಭಿಪ್ರಾಯವನ್ನ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ.